ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಅಲ್ಲ, ತುಂಬ ವರ್ಷಗಳೇ ಆಯ್ತು ಅನಿಸುತ್ತೆ. ಆಲ್ಮೋಸ್ಟ್ ಎರಡೂವರೆ ವರ್ಷದ ನಂತರ ವ್ಲಾಗ್ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ ಇನ್ನೇನು ಚಾನಲ್ ಸಾಯೋ ಸ್ಟೇಜಲ್ಲಿದೆ ಅಂತ ಕುಕ್ಕಿಂಗ್ ವೀಡಿಯೋಸ್ ಹಾಕ್ತಾಯಿದ್ದೆ. ಸೊ ಇವಾಗ ಸ್ವಲ್ಪ ಚಾನಲ್ ಜೀವ ಆಗೋ ಸ್ಟೇಜಲ್ಲಿದೆ. ಅದಕ್ಕೋಸ್ಕರ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ವ್ಲಾಗ್ ಆ್ಯಸ್ ವೆಲ್ ಆಸ್ ಕುಕ್ಕಿಂಗ್ ವೀಡಿಯೋಸ್ ಕೂಡ, ರೆಸಿಪೀಸ್, ನನ್ನ ಫೇವ್ರೇಟ್ ರೆಸಿಪೀಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ಕೂಡ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ. ತುಂಬ ದಿವಸ ಆದಮೇಲೆ ಮಾಡ್ತಾಯಿದ್ದೀನಿ, ಏನು ಮಾತಾಡಬೇಕೋ ಗೊತ್ತಾಗ್ತಾ ಇಲ್ಲ. ಬಟ್ ತುಂಬಾ ಖುಷಿ ಆಯಿತು. ಯಾಕಂದರೆ ಇಷ್ಟು ಚಾನಲ್ ಆಲ್ಮೋಸ್ಟ್ ಎರಡೂವರೆ ವರ್ಷದಿಂದ ಡಿಸ್ಕಂಟಿನ್ಯೂ ಇದ್ದರು. ಕೆಲವು ವೀಡಿಯೋಸ್ ತುಂಬ ಚೆನ್ನಾಗಿ ಓಡ್ತಾಯಿದೆ, ತುಂಬ ಜನ ಅದನ್ನ ನೋಡ್ತಾಯಿದ್ದಿ. ತುಂಬ ಖುಷಿಯಾಯಿತು ಅದನ್ನೆಲ್ಲ ನೋಡಿ. ಅದಕ್ಕೋಸ್ಕರ ಯಾಕೆ ಈ ಯೂಟ್ಯೂಬ್ ಚಾನಲ್ನ ಕಂಟಿನ್ಯೂ ಮಾಡಬಾರ್ದು ಅಂತ ಅದನ್ನು ಪುನಃ ಇವಾಗ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಆಲ್ಮೋಸ್ಟ್ 1000+ ಸಬ್ಸ್ಕ್ರೈಬರ್ ಇದ್ದಾರೆ. ಆ 1000 ಸಬ್ಸ್ಕ್ರೈಬರಲ್ಲಿ ಒಂದು 5-6 ಜನ ಕಮೆಂಟ್ ಮಾಡಿದರು, ಅಕ್ಕ ನೀವು ವ್ಲಾಗ್ ಮಾಡಿ, ನಿಮ್ಮ ವ್ಲಾಗ್ ಎಲ್ಲ ಚೆನ್ನಾಗಿರುತ್ತೆ, ಹೊಸ ದೇಶದಲ್ಲಿ ಅಂದರೆ ಬ್ಯಾರಿನ್ ಈ ದೇಶದಲ್ಲಿರೋ ಕೆಲವು ಪ್ಲೇಸು ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಅಂತ ಕೆಲವರು ಮೆಸೇಜ್ ಹಾಕಿದ್ರಿ, ಕಮೆಂಟ್ ಮಾಡಿದ್ರಿ. ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಈವನ್ ನನಗೂ ಕೂಡ ಮದುವೆಗಿಂತ ಮುಂಚೆ ಈ ಥರ ಬಹರೇನ್ ಅಂತ ಒಂದು ದೇಶ ಇದೆ ಅಂತ ನನಗೆ ಗೊತ್ತಿಲ್ಲ. ಮದುವೆ ಫಿಕ್ಸ್ ಆದಮೇಲೆ ಗೊತ್ತಾಗಿದ್ದು ಈ ಥರ ಒಂದು ದೇಶ, ಇದೊಂದು ಗಲ್ಫ್ ಕಂಟ್ರಿ ಅಂತ ನನಗೆ ಗೊತ್ತಾಗಿದ್ದು. ಸೊ ಅದಕ್ಕೋಸ್ಕರ ಈ ದೇಶದಲ್ಲಿ ಚೆನ್ನಾಗಿರೋ ಪ್ಲೇಸಸ್ಸು ಏನಾದರೂ ಇದ್ದರೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಈ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮ ಸಪೋರ್ಟ್ ಖಂಡಿತ ಇರಲಿ. ಇವತ್ತೇನಿಲ್ಲ, ಸಿಂಪಲ್ಲಾಗಿ ಕ್ಲೀನಿಂಗ್ ವ್ಲಾಗನ್ನು ಹಾಕ್ತಾಯಿದ್ದೀನಿ. ಇನ್ನೇನು ಹಬ್ಬಗಳು ಬಂತು, ಹಬ್ಬ ಅಂತ ನಾನು ಸ್ಪೆಸಿಫಿಕ್ಕಾಗಿ ಕ್ಲೀನ್ ಮಾಡ್ತಾಯಿಲ್ಲ. ಯೂಶ್ವಲಿ ಒಂದು ವಾರ 15 ಡೇಸ್ಗೆ ಒಂದು ಸಲ ಫುಲ್ ಮನೆ ಡೀಪ್ ಕ್ಲೀನ್ ಮಾಡಿಬಿಡ್ತೀನಿ. ಫಸ್ಟ್ ನಾನಿಲ್ಲಿ ಸ್ಟವ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ಎಲೆಕ್ಟ್ರಿಕ್ ಸ್ಟವ್, ಅದರಿಂದ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಚಿಕನ್ನೂ ಅಷ್ಟೇ ಎಲ್ಲ ಶಾಕ್ ಹೊಡ್ಸ್ಕೊಂಡು, ಇಸ್ತ್ರಿ ಪೆಟ್ಟಿಗೆ ಶಾಕು, ಸ್ವಿಚ್ ಬೋರ್ಡಲ್ಲಿ ಶಾಕು, ತುಂಬಾ ಶಾಕೆಲ್ಲ ಹೊಡ್ಸ್ಕೊಂಡಿದ್ದೀನಿ, ಕರೆಂಟ್ ಶಾಕ್. ಅದಕ್ಕೋಸ್ಕರ ಈ ಥರ ಎಲೆಕ್ಟ್ರಿಕ್ ಏನಾದರೂ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಉಜ್ಜಲಿಕ್ಕೆ ಸ್ವಲ್ಪ ಭಯ ಆಗುತ್ತೆ. ಆದರೂ ನೀರು ಹಾಕ್ಕೊಂಡು ಉಜ್ತಾ ಇದ್ದೀನಿ, ಏನಾಗಲ್ಲ ಅಂತ. ಫಸ್ಟಿಗೆ ಸ್ವಲ್ಪ ಲೆಮನ್ ತೊಗೊಂಡು ಅದಕ್ಕೆ ಡಿಶ್ ವಾಶ್ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲದನ್ನು ಒಂದು ಸಲ ಉಜ್ಜಿ ಒಂದು 5 ನಿಮಿಷ ಬಿಟ್ಟು, ಈ ಥರ ಹಾರ್ಡ್ ಸ್ಕ್ರಬ್ ಇದೆಯಲ್ಲ ಅದರಲ್ಲಿ ಚೆನ್ನಾಗಿ ಉಜ್ಜಿದ್ರೆ ಹಳೆ ಕಲೆ ಎಲ್ಲ ಇರುತ್ತಲ್ಲ, ನಾವು ಚಹಾ ಮಾಡಿರುವಾಗ ಉಕ್ಕಿರುವಂಥ ಕಲೆ, ಉಳಿದಿರೋ ಎಲ್ಲ ಹಳೆ ಕಲೆ ಎಲ್ಲ ಕಿತ್ತು ಬರುತ್ತೆ ನೋಡಿ. ಎಷ್ಟು ಪಳಪಳ ಅಂತ ಉಳಿತಾ ಇದೆ ನೋಡಿ. ಆಮೇಲೆ ನಾನಿಲ್ಲಿ ಓವನ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಗಲ್ಫಲ್ಲಿ ಏನು ಯೂಸ್ ಆಗುತ್ತೋ ಬಿಡುತ್ತೋ, ಈ ಓವನ್ ಅಂತೂ ತುಂಬಾ ಯೂಸ್ ಆಗುತ್ತೆ. ಏನೇ ಒಂದು ಐಟಮ್ ಬಿಸಿ ಮಾಡಬೇಕಾದ್ರೂ ಗ್ಯಾಸೇ ಹಚ್ಚಬೇಕಂತಿಲ್ಲ, ಜಸ್ಟ್ 1 ನಿಮಿಷದಲ್ಲಿ ಇದರಲ್ಲಿ ಇಟ್ಟರೆ ಆಯಿತು. ಈ ಪ್ಲೇಟನ್ನು ಅಷ್ಟೇ ನಾವು ಹೊರಗಡೆ ತೆಗೆದು ಕೂಡ ವಾಶ್ ಮಾಡಿ ಹಾಕೋಬೋದು, ಏನು ಶಾಕ್ ಹೊಡಿಯಲ್ಲ. ಇದೆಲ್ಲ ಸ್ವಲ್ಪ ಟ್ರೈ ಮಾಡಿದ್ದೀನಿ, ಶಾಕ್ ಹೊಡಿಯಲ್ಲ. ಬಿಕಾಸ್ ಯಾವಾಗಲೂ ಶಾಕ್ ಹೊಡ್ಸ್ಕೊಂಡು ಭಯ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇದನ್ನೆಲ್ಲ ಚೆನ್ನಾಗಿ ಟೈಮ್ ಸಿಕ್ಕಾಗ ನಾನು ಕ್ಲೀನ್ ಮಾಡ್ಕೋತೀನಿ. ಯಾಕಂದರೆ ನನ್ನ ಮಗ ಚಿಕ್ಕವನಾದ್ರಿಂದ ಅವ್ನು ಬಿಡಲ್ಲ. ಸೊ ಅದಕ್ಕೋಸ್ಕರ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಕ್ಲೀನ್ ಮಾಡೋಕ್ಕೆ ಹೋಗ್ತೀನಿ. ಅವ್ನು ಮಲಗಿದ್ದಾಗ ಕ್ಲೀನ್ ಮಾಡೋದು, ಅವ್ನು ಎದ್ದಾಗಂತೂ ಬಿಡಲ್ಲ, ಏನಾದರೂ ಕಿತ್ತು ಹಾಕ್ತಾ ಇರ್ತಾನೆ. ಅದಕ್ಕೋಸ್ಕರ ಅವ್ನು ಮಲಗಿದ್ದಾಗ ನಾನು ಕೆಲಸ ಮಾಡ್ಕೊಳ್ತೀನಿ. ನಮ್ಮ ಹೆಣ್ಮಕ್ಳಿಗೆ ಅಷ್ಟೇ ಕಿಚನ್ ಯಾವಾಗಲೂ ನೀಟಾಗಿರ್ಬೇಕಂತ ಒಂದು ಆಸೆ ಇರುತ್ತೆ. ಸೊ ಇದು ನೋಡಿ ನಮ್ಮದು ಪ್ಲೇಟ್ ರ್ಯಾಕ್ಸು. ಇದನ್ನು ನಾವು ಥೀಮು ಅಂತ ಒಂದು ಆನ್ಲೈನ್ ಅಪ್ಲಿಕೇಶನ್ ಇದೆ, ಅಲ್ಲಿ ಮೀಶೋ ಯಾವ ಥರನೋ ಇಲ್ಲಿ ಥೀಮು ಅಷ್ಟೇ. ಕೆಲವು ಐಟಮ್ ತುಂಬಾ ಚೆನ್ನಾಗಿರುತ್ತೆ, ಬಟ್ ಕೆಲವಂತೂ ಕ್ವಾಲಿಟಿ ಇರಲ್ಲ. ಇದು ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ 2000-3000 ರುಪೀಸು. ನಾನು ತರಿಸಿದ್ದಲ್ಲ, ನನ್ನ ಹಸ್ಬೆಂಡ್ ತರಿಸಿದ್ದು. ಸೊ ಇದೂ ಅಷ್ಟೇ ಕ್ವಾಲಿಟಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಸೊ ಸ್ಪೇಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಕೆಲವು ಐಟಮ್ ಅಂತೂ ತುಂಬಾ ವರ್ಸ್ಟ್ ಆಗಿರುತ್ತೆ, ಇದೊಂದು ಸ್ವಲ್ಪ ಚೆನ್ನಾಗಿದೆ ನೋಡಿ. ಈ ಥರ ಎಲ್ಲದನ್ನು ಕಿತ್ತು ವಾಶ್ ಮಾಡಿ ಆಮೇಲೆ ಫಿಕ್ಸ್ ಮಾಡ್ಕೊಳ್ಬೋದು ನಾವು. ಆಮೇಲೆ ಈ ಥರ ಪ್ಲೇಟ್ಸ್ ಜಾಸ್ತಿ ಏನು ಹಿಡ್ಸಲ್ಲ, ಸ್ವಲ್ಪ ಒಂದು 4-5 ಪ್ಲೇಟ್ಸು, ಒಂದು ಚಿಕ್ಕ 4 ಪ್ಲೇಟು, ಗ್ಲಾಸ್ ಒಂದು 5-6 ಹಿಡಿಯುತ್ತೆ ಅಷ್ಟೇ, ಜಾಸ್ತಿ ಏನು ಸ್ಪೇಸ್ ಇಲ್ಲ. ಸೊ ಆದರೂ ಸಾಕು, ನಮ್ಮ ಮನೆಗೆ ಸಾಕಾಗುತ್ತೆ, ಏನು ಜಾಸ್ತಿ ಜನ ಇಲ್ಲ. 2 ಗಂಡ ಹೆಂಡತಿ 2 ಮಕ್ಕಳಿರೋರಿಗೆ ಇಷ್ಟು ದೊಡ್ಡ ಪ್ಲೇಟ್ ರ್ಯಾಕ್ ಸಾಕಾಗುತ್ತೆ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇರೋದ್ರಿಂದ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಸೊ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದರೆ ಖಂಡಿತ ಈ ಥರ ವ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ. ಈಗ ಕೆಳಗಡೆ ಎಲ್ಲ ಕ್ಲೀನ್ ಆದಮೇಲೆ ಇದು ರ್ಯಾಕ್ಸ್ ಒಳಗಡೆ
ನಿನ್ನೆನೇ ಕ್ಲೀನ್ ಮಾಡಿ ಇಟ್ಟಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ರ್ಯಾಕ್ಸ್ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡೋದಿತ್ತು. ನನ್ನ ಮಗ ಇವಾಗ ಮಲಗಿರೋದ್ರಿಂದ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಕೆಳಗಡೆ ಬಂದು ನನ್ನ ಕಾಲು ಎಳೆಯೋ ಪರಿಸ್ಥಿತಿ ಇರುತ್ತೆ ಅವನದು ಕೆಲವು ಸಲ. ಅದಕ್ಕೋಸ್ಕರ ಆದಷ್ಟು ಅವನು ಮಲಗಿದ್ದಾಗಲೇ ಕೆಲಸ ಆಗ್ತಾ ಇರುತ್ತೆ. ನೋಡಿ, ನಮ್ಮ ಹೆಣ್ಮಕ್ಳಿಗೆ ಯಾವಾಗಲೂ ಆದಷ್ಟು ಕಿಚನ್ ಕ್ಲೀನಾಗಿದ್ದರೆ ಮಾತ್ರ ಅಡುಗೆ ಮಾಡಲಿಕ್ಕೆ ಮನಸ್ಸಾಗುತ್ತೆ. ಸೊ ಇಷ್ಟು ಕ್ಲೀನ್ ಮಾಡಿ ಮುಗಿಸೋದ್ರಲ್ಲೇ ಆಲ್ಮೋಸ್ಟ್ ಟೈಮ್ ಆಗಿತ್ತು. ಇವಾಗ ಪಟ್ ಅಂತ ಏನಾದರೂ ಅಡುಗೆ ಮಾಡಬೇಕು. ಅಡುಗೆ ಮಾಡಲಿಕ್ಕೆ ಇದು ಮಶ್ರೂಮ್ ಇದೆ. ಸೊ ಅದಕ್ಕೋಸ್ಕರ ಕ್ವಿಕ್ಕಾಗಿ ಮಶ್ರೂಮ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಕಿಚನ್ ಆಲ್ಮೋಸ್ಟ್ ರೆಡಿ ಆಯಿತು. ಇವಾಗ ಪಟಾಪಟ್ ಅಂತ ಬಿರಿಯಾನಿ ಮಾಡೋಣ. ಬಿರಿಯಾನಿ ಮಾಡೋದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಶುಂಠಿ, ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ. ಆಮೇಲೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಗೂ ತುಪ್ಪ ಹಾಕಿ ಸ್ವಲ್ಪ ಗರಂ ಮಸಾಲ ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಅದಕ್ಕೇ 1-2 ಆನಿಯನ್ನ ಉದ್ದುದಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ನು ಅಷ್ಟೇ ಚೆನ್ನಾಗಿ 1-2 ನಿಮಿಷ ಕೆಂಪಾಗೋ ತನಕ ಫ್ರೈ ಮಾಡಿಕೊಂಡು ಅದಕ್ಕೆ ರುಬ್ಬಿದಂಥ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲ ಹಾಕಿ ಸ್ವಲ್ಪ ಹಸಿ ಹೋಗೋ ತನಕ ಅದನ್ನ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಅದಕ್ಕೇ 1 ಟೊಮ್ಯಾಟೊನ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನೂ ಅಷ್ಟೇ 1 ನಿಮಿಷ ಫ್ರೈ ಹಸಿ ವಾಸನೆ ಹೋದ್ಮೇಲೆ ಅದಕ್ಕೇ ಮಶ್ರೂಮ್ ಕಟ್ ಮಾಡಿದಂಥ ಮಶ್ರೂಮ್ನ ಆ್ಯಡ್ ಮಾಡಿ ಚೆನ್ನಾಗಿ ಎಲ್ಲದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲದು ಒಂದು ಸಲ ಈ ಥರ ಮಿಕ್ಸ್ ಫ್ರೈ ಆದಮೇಲೆ ಅದಕ್ಕೇ ಸ್ವಲ್ಪ ರುಚಿಗೆ ಉಪ್ಪು ನೋಡಿ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನ್ ಅರಿಶಿಣ, ಹಾಗೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, 1/4 ಸ್ಪೂನ್ ಆಗುವಷ್ಟು ಜೀರಾ ಪೌಡರ್, ಹಾಗೆ 1 ಸ್ಪೂನು ಗರಂ ಮಸಾಲ ಪುಡಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಎಲ್ಲದನ್ನು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಅದಕ್ಕೇ ನಾನಿಲ್ಲಿ 1 ಕಪ್ ಆಗುವಷ್ಟು ಬಾಸ್ಮತಿ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿಟ್ಟಿಲ್ಲ, ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ನೆನೆಸೋದೇನು ಬೇಡ, ಡೈರೆಕ್ಟಾಗಿ ಹಾಕ್ಕೋಬೋದು. 1 ಕಪ್ ಅಕ್ಕಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದಿ ಬಂದಮೇಲೆ ಅದನ್ನು ಇವಾಗ ಎಲ್ಲದನ್ನು ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ವಿಸಿಲ್ನ ಮುಚ್ಚಿ 2 ವಿಸಿಲ್ ಹೊಡ್ಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಯಿತು. ಸೊ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ.